ಹಾಯ್ ಫ್ರೆಂಡ್ಸ್, ಕುಶಲ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗೆಡ್ಡೆ ಚಿಪ್ಸ್. ಈ ಚಿಪ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಇದನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಐದು ಆಲೂಗೆಡ್ಡೆನ ತಗೊಂಡಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ದಪ್ಪ ಮತ್ತು ಉದ್ದ ಆಗಿದ್ದರೆ ಚಿಪ್ಸ್ ಮಾಡಿದಾಗ ತುಂಬ ಅಗಲವಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಎಲ್ಲ ಆಲೂಗೆಡ್ಡೆನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಾಗೆಯೇ ಸ್ಲೈಸರ್ನ ತೊಗೊಂಡಿದ್ದೀನಿ. ಈ ಆಲೂಗೆಡ್ಡೆನ ಕಟ್ ಮಾಡಬೇಕಾದ್ರೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ, ಈ ರೀತಿ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ನಾನು ತುಂಬ ಚಿಕ್ಕ ಸೈಜ್ಗೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆನೆಲ್ಲ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀರಿಗೆ ಹಾಕ್ತಾ ಇದ್ದೀನಿ ಅದನ್ನು. ತುಂಬ ತೆಳುವಾಗಿ ಇದ್ರೆ ಚಿಪ್ಸ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ನೋಡಿ, ನಮ್ಮ ಬೆರಳು ಸಹ ಕಾಣ್ತಾ ಇದೆ ಅದರಲ್ಲಿ, ಅಷ್ಟು ತೆಳುವಾಗಿ ಬಂದಿದೆ. ಎಲ್ಲ ಆಲೂಗೆಡ್ಡೆನ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಇದನ್ನ. ಜಾಲರಿನಲ್ಲಿ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು. ಸ್ಟಾರ್ಚ್ ಎಲ್ಲ ಕಂಪ್ಲೀಟ್ ಆಗಿ ಹೋದರೆ ಚಿಪ್ಸ್ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನು ಗಿಡಕ್ಕೆ ಹಾಕಿದ್ರೆ ಗಿಡನೂ ಸಹ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಇದೇ ರೀತಿ ನೀರನ್ನ ತೆಗೆದಿದ್ದೀನಿ ಚೆನ್ನಾಗಿ. ಈಗ ಒಂದು ಕಾಟನ್ ಬಟ್ಟೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಆಲೂಗೆಡ್ಡೆ ಪೀಸ್, ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಕಲ್ಲರ್ ಹೋಗ ಅಂತ ಬಟ್ಟೆನ ತಗೋಬೇಡಿ. ನಾವು ಅದನ್ನು ಒರೆಸಿದಾಗ ಕಲ್ಲರೆಲ್ಲ ಚಿಪ್ಸ್ಗಳಿಗೆ ಅಂಟ್ಕೊಬಿಡುತ್ತೆ. ಅದರಿಂದ ಕಲ್ಲರ್ ಹೋಗ್ದೇ ಇರೋ ಬಟ್ಟೆನ ತಗೊಳ್ಳಿ. ಇದ್ರ ಮೇಲಿರೋ ನೀರಿನೆಲ್ಲ ಈ ರೀತಿ ಒರೆಸ್ಬೇಕು. ನೋಡಿ, ಈ ರೀತಿ ಸ್ವಲ್ಪನೂ ನೀರಿರಬಾರ್ದು. ಎಲ್ಲ ಆಲೂಗೆಡ್ಡೆ ಪೀಸಸ್ನು ಸಹ ಇದೇ ರೀತಿ ಒರೆಸ್ಕೋಬೇಕು. ನೋಡಿ, ಎಲ್ಲದನ್ನು ಬಟ್ಟೆನಲ್ಲಿ ಈ ರೀತಿ ಒರೆಸಿಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಆಲೂಗೆಡ್ಡೆ ಪೀಸ್ನ ಈ ರೀತಿ ಹಾಕಬೇಕು. ಒಂದೆರಡು ನಿಮಿಷ ಆದಮೇಲೆ ಮರ್ಚ್ ಹಾಕಬೇಕು ಎಲ್ಲದನ್ನು. ಮೀಡಿಯಂ ಫ್ಲೇಮಲ್ಲಿ
ಬ್ರೌನ್ ಕಲರ್ ಬರ್ತಾ ಇದೆ. ನೋಡಿ ಇಷ್ಟು ಕೆಂಪಾದರೆ ಸಾಕು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿ ಕ್ರಿಸ್ಪಿಯಾಗಿ ಬರಬೇಕು. ನಾವು ಎಣ್ಣೆಗೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲೇ ಇದ್ದಾಗ ಹಾಕಬೇಕು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕ್ತಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಖಾರದ ಪುಡಿನ ಹಾಕೋಬೋದು. ಉಪ್ಪಿನ ಪುಡಿ ಒಂದು ಸ್ವಲ್ಪ. ಇದೆಲ್ಲ ಬಿಸಿ ಇದ್ದಾಗ ಈ ರೀತಿ ಹಾಕಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಬಿಸಿ ಇದ್ದಾಗಲೇ. ನೋಡಿ ಎಲ್ಲ ಆಲೂಗೆಡ್ಡೆ ಚಿಪ್ಸ್ಗಳಿಗೂ ಸಹ ಇದೇ ರೀತಿ ಹಾಕಿದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ.